ಹೊಸ ವರ್ಷಕ್ಕೆ ಸಿದ್ಧವಾಗ್ತಿತ್ತು ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್. ಅದರ ಜೊತೆಗೆ ಬೆಂಗಳೂರು ಡ್ರಗ್ ಮಾಫಿಯಾದ ಕೇಂದ್ರ ಬಿಂದು ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅದಕ್ಕೆ ಕಾರಣ ಕೂಡ ಇದೆ. ಬೆಂಗಳೂರಲ್ಲಿ ಸುಮಾರು ಕೋಟಿ ಕೋಟಿ ಡ್ರಗ್ಸ್ನ ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿದ್ದಾವೆ. ಅದನ್ನು ಮಹಾರಾಷ್ಟ್ರ ಪೊಲೀಸರು ಬಂದು ಸೀಸ್ ಮಾಡುವಂಥ ಘಟನೆ ಆಗಿರುವಂಥದ್ದು. ಆ ಬಗ್ಗೆ ಮಾತನಾಡಲು ಜೊತೆಗೆ ಈ ಒಂದು ಡ್ರಗ್ ಮಾಫಿಯಾದ ವಿರುದ್ಧ ಹೋರಾಡ್ತಾ ಇರುವಂತಹ ತೇಜಸ್ ಗೌಡ ಅವರು ಹಿರಿಯ ಅಧಿಕಾರಿಗಳಿಗೆ ಒಂದು ದೂರನ್ನು ಕೊಡ್ತಾ ಇದ್ದಾರೆ. ಯಾವ ವಿಷಯಕ್ಕೆ ಏನು ಅನ್ನುವಂಥದ್ದನ್ನು ಅವ್ರ ಮುಖಾಂತರನೇ ಕೇಳುವಂಥ ಕೆಲಸವನ್ನು ಮಾಡೋಣ. ಸರ್, ಮೊದಲನೇದಾಗಿ ನಮಸ್ತೆ. ಈ ಹಿಂದೆಯೂ ತಾವು ಹೇಳ್ತಾ ಇದ್ರಿ ಬೆಂಗಳೂರಲ್ಲಿ ಡ್ರಗ್ ಮಾಫಿಯಾ ಕೇಂದ್ರ ಬಿಂದು ಆಗ್ತಾ ಇದೆ ಬೆಂಗಳೂರು, ಟಾರ್ಗೆಟ್ ಜೆನ್ಜಿ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದನ್ನು. ಈಗ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡಿರುವಂಥದ್ದು, ಇವ್ರು ಏನು ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಅನ್ನೋಂಥದ್ದು ಸ್ಥಳೀಯರು ಕೇಳ್ತಾರೆ. ಪ್ರಶ್ನೆ ಏನು ಹೇಳಿ? ಮೊದಲನೇದಾಗಿ ರಿಪಬ್ಲಿಕ್ ವಾಹಿನಿಯವರು ಕಳೆದ ಒಂದು ತಿಂಗಳದಿಂದ ನಿಮ್ಮನ್ನು ಸಹ ನೋಡಿದೆ, ಒಂದು ಸ್ಟಿಂಗ್ ಆಪರೇಷನ್ ದೊಡ್ಡ ಮಟ್ಟಕ್ಕೆ ಮಾಡಿದ್ದೀರಿ, ವಿಶೇಷವಾಗಿ ಡ್ರಗ್ಸ್ ಕಾರ್ಯಾಚರಣೆ ಅಂತ. ನಿಮ್ಮಲ್ಲಿ ಆ ಒಂದು 3 ಕಾನ್ಸೆಪ್ಟ್ ಏನು ಮಾಡಿದ್ರಿ ಅದು ಸತ್ಯ. ಒಂದು ಬಾಂಗ್ ಚಾಕ್ಲೇಟ್ ಆಗಿರ್ಬೋದು, ಇನ್ನೊಂದು ಆನ್ಲೈನಲ್ಲಿ ಡೆಲಿವರಿ ಕೊಡುವಂಥ ವಿಚಾರ ಆಗಿರ್ಬೋದು, ಮತ್ತು ಸ್ಪಾಟ್ ಹಂಟ್, ಅದು ಸತ್ಯ. ಇವತ್ತು ಮಹಾರಾಷ್ಟ್ರ ಪೊಲೀಸವ್ರು ಏನು ಬಂದು ರೈಡ್ ಮಾಡಿದ್ರೆ ಅದು ಕೂಡ ಸ್ಪಾಟ್ ಹಂಟೇನೆ. ಮತ್ತು ಡ್ರಗ್ಗಳನ್ನ ಇವ್ರು ಹೇಗೆ ತರಿಸ್ಕೋತಾರೆ ಅಂತಂದರೆ ಅದು ಥ್ರೂ ಆನ್ಲೈನಿಂದನೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೋತಾರೆ, ಅದರಿಂದ ಆರ್ಡ್ರ್ ಮಾಡ್ತಾರೆ, ಮತ್ತು ಕೆಲವೊಂದು ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಅದ್ರ ಮುಖಾಂತರ ನಾನು ನಾಳೆ ನಮ್ಮ DGIG ಆಗಿರುವಂಥ ಸಲೀಂ ಸಾಹೇಬ್ರಿಗೆ ಒಂದು ದೂರು ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ವರ್ಷ ಬೆಂಗಳೂರು ನಗರದಲ್ಲಿ, ಅಂದರೆ ನಿಮಗೆ ವಿತ್ ಫ್ಯಾಕ್ಟ್ಸ್ ಹೇಳಬೇಕು ಅಂತಂದರೆ 2024 98 ಕೋಟಿಯಷ್ಟು ಡ್ರಗ್ಸು ಕೇವಲ ಬೆಂಗಳೂರು ನಗರದಲ್ಲಿ ಸೀಸ್ ಆಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ 98 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಿರ್ತಾರೆ. 2025 ಇನ್ನವರೆಗೂ, ಅಂದರೆ ಇವತ್ತು 28ನೇ ತಾರೀಕು, ಈ ಇನ್ನವರೆಗೂ 140 ಕೋಟಿಯಷ್ಟು ಡ್ರಗ್ಸ್ನ ಕೇವಲ ಬೆಂಗಳೂರು ನಗರದಲ್ಲಷ್ಟು ಮಾತ್ರ ಸೀಸ್ ಮಾಡಿರ್ತಾರೆ. ಅಂತಂದರೆ ಡ್ರಗ್ಸು ಜಾಲ ಬೆಂಗಳೂರಲ್ಲಿ ಬೇರ್ಮಿಟ್ಟಿದೆ. ಮೆಕ್ಸಿಕೋ ಅಂತ ಪ್ರದೇಶನ ಮೀರಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಡ್ರಗ್ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಆಗ್ತಿದೆ. ಮತ್ತು ಇವತ್ತು ಯಾರು ಮಹಾರಾಷ್ಟ್ರ ಪೊಲೀಸವರು ಬಂದು ಅರೆಸ್ಟ್ ಮಾಡಿದ್ದಾರೆ, ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಡ್ರಗ್ಸಲ್ಲಿ ಬರ್ತಿರುವಂಥ ದುಡ್ಡನ್ನ ಅವ್ರು ರಿಯಲ್ ಎಸ್ಟೇಟ್ಗೆ ಹೂಡಿಕೆ ಮಾಡ್ತಿದ್ರು ಅಂತ. ಇದು ತುಂಬ ಆಘಾತಕಾರಿ ಕೊಡುವಂಥ ವಿಚಾರ. ಏನಕ್ಕೆ ಅಂತಂತಂದರೆ, DGIG ಅವ್ರಿಗೆ ನನಗೆ ದೂರು ಕೊಡ್ತಾರೆ ಅದು ಇದೇ ವಿಚಾರದಲ್ಲೇ. ದಯವಿಟ್ಟು ಹೇಗೆ ಸೈಬರ್ ಕ್ರೈಮ್ ಅಂತ ಕೆಲವು ಎಲ್ಲ ಸ್ಟೇಷನ್ ವ್ಯಾಪ್ತಿಲಿದೆ, ಒಂದು ಡ್ರಗ್ ಸ್ಕ್ವಾಡ್ ಅಂತ ಮಾಡಿ. ಈ ಡ್ರಗ್ ಪೆಡ್ಲರ್ಗಳು ಮೂಲ ಟಾರ್ಗೆಟ್ ಆಗ್ತಿರೋದೆ ನಮ್ಮಂಥ ಯುವ ಸಮೂಹ. ಇವತ್ತು ರಿಪಬ್ಲಿಕ್ ವಾಹಿನಿ ಏನೊಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು, ಇವತ್ತು ವಿಧಾನಸೌಧದಲ್ಲಿ ನಾನು ಕೇವಲ ಒಬ್ಬರು ಶಾಸಕರು ಮಾತ್ರ ಚರ್ಚೆ ಮಾಡಿರೋದು, ವಿಚಾರ ಇಟ್ಕೊಂಡು ಚರ್ಚೆ ಮಾಡಿರೋದನ್ನು ನಾನು ಗಮನಿಸಿದೆ. ಏನಕ್ಕೆ ನಮ್ಮ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಇವತ್ತು ಡ್ರಗ್ ಮಾಫಿಯಾನ ಕಡಿವಾಣ ಹಾಕೋದಕ್ಕೆ ನೀವೇನಕ್ಕೆ ಯಾರು ಹೋರಾಟ ಮಾಡ್ತಿಲ್ಲ? ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಅರವಿಂದ್ ಅವರೇ, ಇವತ್ತು ಬೆಂಗಳೂರು ನಗರದ ಎಷ್ಟೋ ಶಾಸಕರು ಮಕ್ಕಳು, ಎಷ್ಟೋ ರಾಜಕಾರಣಿ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ಇವತ್ತು ರಿಯಾಬ್ ಸೆಂಟ್ರಲ್ಲಿದ್ದಾರೆ. ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಆ ಶಾಸಕರದು. ಅವ್ರ ಮಗ ದೊಡ್ಡ ಡ್ರಗ್ ಅಡಿಕ್ಟ್ ಆಗಿ ಇವತ್ತು ರಿಯಾಬ್ ಸೆಂಟ್ರಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾನೆ. ಕೇವಲ ಒಬ್ಬ ಶಾಸಕ ಅಂತಲ್ಲ, ಎಷ್ಟೋ ಜನ ಶಾಸಕರು ಮಕ್ಕಳು ಇವತ್ತು ಡ್ರಗ್ ಅಡಿಕ್ಟ್ ಆಗಿದ್ದಾರೆ. ಶಾಸಕರು ಮಕ್ಕಳು, ಅಧಿಕಾರಿಗಳ ಮಕ್ಕಳು ಡ್ರಗ್ ಅಡಿಕ್ಟ್ ಆಗ್ತಿದ್ರೆ, ಇನ್ನು ಕೆಲ ಹಂತದ ಬಡ ಮಧ್ಯಮ ಕುಟುಂಬದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಗಾಂಜಾ ಕೊಡುವಂಥದ್ದು, ಗಾಂಜಾ ಅಡಿಕ್ಟ್ ಮಾಡುವಂಥ ಕೆಲಸಗಳು ನಿರಂತರವಾಗಿ ಈ ಡ್ರಗ್ ಮಾಫಿಯಾ ಮಾಡ್ಕೊಂಡು ಬಂದಿದೆ. ಈಗ ನೀವು ನೋಡಿ, ಈಗ ನೀವೇ ತಾವೇ ಹೇಳಿದ್ರಿ ಶಾಸಕರ ಮಗನೇ ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ರಿಹ್ಯಾಬಲ್ಲಿ ಇದ್ದಾರೆ ಅನ್ನೋದನ್ನು ತಾವು ಹೇಳಿದ್ರಿ. ಇಷ್ಟೆಲ್ಲ ಆದರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ಗಳು ಪೆಡ್ಲಿಂಗ್ ಮಾಡ್ತಿದ್ರು ಕೂಡ ಬೆಂಗಳೂರು ಪೊಲೀಸ್ ಯಾಕೆ ಕೈ ಕಟ್ಕೊಂಡು ಕೂತಿದೆ? ಮತ್ತು ಸಾವಿರ ಕೋಟಿ ಇವರು ಸೀಸ್ ಮಾಡಿದ್ದೀವಿ, ಪೆಡ್ಲರ್ಸ್ಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನೋಂಥದ್ದು ಆದರೆ ಈ ಫ್ಯಾಕ್ಟ್ರಿಗಳನ್ನ ಯಾಕೆ ಸೀಸ್ ಮಾಡಿಲ್ಲ? ಮತ್ತು ಆ ಲಿಮಿಟ್ಸಲ್ಲಿರೋ ಇನ್ಸ್ಪೆಕ್ಟ್ರು ಅಥವಾ ಪೊಲೀಸ್ ಸಿಬ್ಬಂದಿಗಳ ಸಸ್ಪೆಂಡ್ ಆಗ್ತಿಲ್ಲ, ಅವ್ರ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸ ಯಾಕೆ? ತಾವು ಹೇಳ್ದಾಗೆ ಶಾಸಕರು ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ನಾನು ಹೇಳ್ತಿದ್ದೆ ಸತ್ಯ. ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ದೊಡ್ಡ ಮಟ್ಟಕ್ಕೆ ಎತ್ತಬೇಕಿತ್ತು. ವಿಪರ್ಯಾಸ ಏನು ಅಂತಂದರೆ, ಎಲ್ಲಿ ನನ್ನ ಮಾನ ಹಾಳಾಗುತ್ತೆ, ನಾನು ಬಹಿರಂಗವಾಗಿ ಮಾತಾಡಿದ್ರೆ ನನ್ನ ಮರ್ಯಾದೆ ಹಾಳಾಗೋಗುತ್ತೆ ಅಂತ ಅವರ ಮರ್ಯಾದೆಗಂಜಿ ಇವತ್ತು ಇಡೀ ಸಮಾಜನ ಬಲಿಪಶು ಮಾಡ್ತಿರೋಂಥ ಕೆಲಸ ಮಾಡ್ತಿದ್ದಾರೆ. ಎರಡನೇ ವಿಚಾರ, ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಕರ್ನಾಟಕ ಪೊಲೀಸರು ಸಿಕ್ಕಿಲ್ವಾ? ಖಂಡಿತವಾಗ್ಲೂ ಆ ಠಾಣೆ ಸರಹದ್ದಿನ ಯಾರು ಠಾಣಾಧಿಕಾರಿ ಇರ್ತಾರೆ ಆತನಿಗೆ ಮಾಹಿತಿ ಇದ್ದೇ ಇರುತ್ತೆ. ಹಂಗೆ ಸಿಕ್ಕಿಲ್ಲ ಅಂತಂದ್ರೂ ಕರ್ನಾಟಕ ಗೃಹ ಇಲಾಖೆ ಮತ್ತೆ ಗುಪ್ತಚರ ಇಲಾಖೆ ಕರ್ನಾಟಕ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಈ ವಿಚಾರದಲ್ಲಿ. ಇದೇ ಮಹಾರಾಷ್ಟ್ರ ಪೊಲೀಸರು ಮೈಸೂರಿಗೆ ಬಂದು
ಅಲ್ಲಿ ಮಾಡ್ತಿರುವಂಥ ಡ್ರಗ್ ಫ್ಯಾಕ್ಟ್ರಿ ಏನು ಮಾಡ್ತಿದ್ರು ಅಲ್ಲಿ ಬಂಧನ ಮಾಡ್ಕೊಂಡು ಹೋಗ್ತಾರೆ, ಮೈಸೂರಿಗೆ ಬರ್ತಾರೆ, ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನೀವು ಬಂಧನ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದರೆ ಕರ್ನಾಟಕ ಪೊಲೀಸರು ಕೇವಲ ಡ್ರಗ್ ಸೀಸ್ ಮಾಡೋದು, ಪ್ರೆಸ್ ಮೀಟ್ ಮಾಡೋದು, ಇಷ್ಟು ಕೋಟ್ಯಾಂತರ ರೂಪಾಯಿ ಸೀಸ್ ಮಾಡಿದ್ದೀರಿ ಅಷ್ಟಕ್ಕೆ ಮತ್ತೆ ಸೀಮಿತ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಇದನ್ನ ಡಿಗ್ ಮಾಡಿ ಇದ್ರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಯಾವ ವ್ಯಕ್ತಿಗಳಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಡೀಪಾಗಿ ಹೋಗ್ತಿಲ್ಲ. ಆದರೆ ಮಹಾರಾಷ್ಟ್ರ ಪೊಲೀಸರು ಇವತ್ತು ಹೋಗಿದ್ದಾರೆ. ವಿಪರ್ಯಾಸ ಏನು ಅಂತಂದ್ರೆ ಇವತ್ತು ನಾನು ಗೃಹ ಮಂತ್ರಿಗಳ ಒಂದು ಪ್ರೆಸ್ ಕಾನ್ಫರೆನ್ಸ್ ನೋಡ್ತಿದ್ದೆ. ಪೊಲೀಸರಿಗೆ ನಾವು ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದು ತನಿಖೆ ಮಾಡಬೇಕು ಅಂತ. ನಾನು ಗೃಹ ಮಂತ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಾ? ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ನೀವು ಫ್ರೀ ಹ್ಯಾಂಡ್ ಕೊಡೋಕ್ಕಿಂತ ಹೆಚ್ಚಾಗಿ ಮೊದಲು ಅವ್ರಿಗೆ ಫ್ರೀ ಪೋಸ್ಟಿಂಗ್ ಮಾಡಿ. ಇವತ್ತು ದೊಡ್ಡ ದೊಡ್ಡ ಪೊಲೀಸ್ ಠಾಣೆ ಹರಾಜಾಗ್ತಿದೆ ಅಂತ ಸುದ್ದಿವಾಹಿನಿಗಳು ಪ್ರಸಾರ ಆಗ್ತಿದೆ. ಇವತ್ತು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇರ್ಬೋದು, ಕೋರ್ಮಂಗ್ಲ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಕಬ್ಬನ್ ಪಾರ್ಕ್ ಸ್ಟೇಷನ್ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಬಿಡ್ಡಾಗ್ತಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿ ಬಂದಿರೋರು ಅಲ್ಲಿ ಈ ಥರ ಡ್ರಗ್ ವಿರುದ್ಧ ಆಪರೇಷನಲ್ಲಿ ಭಾಗಿಯಾಗ್ತಾರ? ಬಡವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ? ಇವತ್ತು ನಾವು ಎಂಥ ಪರಿಸ್ಥಿತಿಲಿ ಬಂದಿದ್ದೀರಿ ಅಂತಂದರೆ ಆಲ್ಮೋಸ್ಟ್ 98% ಅಧಿಕಾರಿಗಳು ಭ್ರಷ್ಟರೇನೆ. ಕಮ್ಮಿ ಭ್ರಷ್ಟರು ಯಾರು ಅಂತ ನಾವು ಹುಡುಕೋ ಪರಿಸ್ಥಿತಿ ಬಂದಿದೆ ಇವತ್ತು. ತಾವು ಮಾತನಾಡುವಂಥ ಸಂದರ್ಭದಲ್ಲಿ ಯಾರ್ಯಾರು ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ರಿ. ಜೊತೆಗೆ ಕೆಲವು ಪೊಲೀಸರು ಕೂಡ ಪೋಸ್ಟಿಂಗ್ ವಿಚಾರದಲ್ಲಿ ಈ ಥರ ದುಡ್ಡು ಕಾಸು ಅನ್ನುವಂಥ ವಿಚಾರದಲ್ಲಿ ಕೂಡ ಪೋಸ್ಟಿಂಗ್ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಅದು ಯಾರು ಅಂತ ಬಹಿರಂಗಪಡಿಸ್ಬೋದಾ? ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತು ಶಾಸಕರ ಮಗ ಯಾರು, ಯಾವ ಶಾಸಕರ ಮಗ ಈ ಒಂದು ಇದರಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಹೇಳ್ಬೋದಾ? ನೋಡಿ, ಈಗ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನು, ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್ನು, KR ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನು, ಮತ್ತು ಔಟ್ಸ್ಕರ್ಟ್ಸಲ್ಲಿ ಕೆಲವು ಪೊಲೀಸ್ ಸ್ಟೇಷನ್ನು ಇನ್ಸ್ಪೆಕ್ಟರ್ಗಳಿದ್ದಾರಲ್ಲ, ಅವರು ಮಂಪರ್ ಪರೀಕ್ಷೆಗೆ ಸಿದ್ಧರಿದ್ದಾರಾ ಅಂತ ಕೇಳಿ. ಅವರು ಮಂಪರ್ ಪರೀಕ್ಷೆಗೆ ಸಿದ್ಧರಿದ್ದಾರೆ ಅಂತಂದರೆ ಯಾರಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ, ಆ ಪೋಸ್ಟಿಂಗ್ಗೋಸ್ಕರ ಎಷ್ಟು ಲಾಬಿ ಮಾಡಿದ್ದಾರೆ, ಆ ಶಾಸಕರು ಮಂತ್ರಿಗಳಿಂದ ಎಷ್ಟು ಅಳ್ದಿದ್ದಾರೆ, ದುಡ್ಡು ಕೊಟ್ಟಾದ್ಮೇಲೆ ಅವ್ರು ದುಡ್ಡು ಕೊಟ್ಟು ಪೋಸ್ಟಿಂಗ್ ತೊಗೊಂಡಾದ್ಮೇಲೆ ಅಲ್ಲಿ ಸ್ಟೇಷನ್ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ? ದುಡ್ಡು ಕೊಟ್ಟಿರೋ ವ್ಯಕ್ತಿ ದುಡ್ಡು ಎತ್ತಬೇಕು. ದುಡ್ಡು ಎತ್ತಿದ ತಕ್ಷಣ ನೆಕ್ಸ್ಟ್ ಸ್ಟೇಷನ್ಗೆ ನಾನು ದುಡ್ಡು ರೆಡಿ ಮಾಡ್ಕೋಬೇಕು ಅಂತ ಆ ಒಂದು ಒತ್ತಡದಲ್ಲಿರ್ತಾರೆ. ಇದರಲ್ಲಿ ನೋಡಿ, ನಮ್ಮದೇ ಒಂದು ಕಂಪ್ಲೇಂಟಿನ ಮೇರೆಗೆ ಚಾಮರಾಜಪೇಟೆಯ ಒಬ್ಬ ಭ್ರಷ್ಟ ಠಾಣಾ ಅಧಿಕಾರಿ ಡ್ರಗ್ ಪೆಡ್ಲರ್ಗಳ ಜೊತೆ ಶಾಮೀಲಾಗಿರುವಂಥ ವಿಚಾರ ಮಾಧ್ಯಮದಲ್ಲಿ ಬಂದಿದೆ. ಅದನ್ನು ಸಸ್ಪೆಂಡ್ ಆಗಿದೆ. ನಾನು ಮಾನ್ಯ ಆಯುಕ್ತರು ಮತ್ತು DGIG ನಾನು ಒಂದು ಮನವಿ ಮಾಡ್ತಿದ್ದೀನಿ. ಯಾವ ಪೊಲೀಸ್ ಅಧಿಕಾರಿ ಇವತ್ತು ಡ್ರಗ್ ಮಾಫಿಯಾ ಜೊತೆ ಮಿಂಗಲಾಗಿ ಕೈ ಜೋಡಿಸಿರ್ತಾರೆ, ನೀವು ಕೇವಲ ಸಸ್ಪೆಂಡ್ ಮಾಡಬಾರ್ದು. ಏನಕ್ಕಂದ್ರೆ ಅವರು ಸಮಾಜ ಘಾತಕರು, ಸಮಾಜಕ್ಕೆ ನ್ಯಾಯ ಕೊಡಿಸುವಂಥವ್ರು. ಇವತ್ತು ಇಡೀ ಯುವ ಸಮೂಹ ಹಾಳಾಗ್ತಿದೆ. ಅಂತ ಪೊಲೀಸ್ ಅಧಿಕಾರಿಗಳನ್ನ ನೀವು ಮುಲಾಜಿಲ್ದೇನೆ ನೀವು ಇಲಾಖೆಯಿಂದ ವಜಾ ಮಾಡಿ. ನೀವು ಬರೀ ಸಸ್ಪೆಂಡ್ ಮಾಡ್ತೀರಾ, 6 ತಿಂಗಳು ಆಮೇಲೆ ಸಸ್ಪೆನ್ಷನ್ ರಿವೋಕ್ ಆಗುತ್ತೆ, ತಿರ್ಗಾ ಅವ್ನು ಯಾವುದೋ ಸ್ಟೇಷನ್ಗೆ ದುಡ್ಡು ಕೊಟ್ಟು ಬರ್ತಾನೆ, ಇದೇ ಥರ ಕೆಲಸ ಮಾಡ್ತಾನೆ. ಇವತ್ತು ನೀವು ಏನು ಮೂರು ಕಡೆ ಫ್ಯಾಕ್ಟ್ರಿಲಿ ಮಹಾರಾಷ್ಟ್ರ ಪೊಲೀಸರು ಬಂದು ರೈಡ್ ಮಾಡಿದ್ದಾರೆ. ಏನಕ್ಕೆ ಸ್ಥಳೀಯ ಠಾಣಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ರೂ ಜಾಣಕುರುಣಂಗೆ ವರ್ತಿಸಿದಾರ? ಈ ಕೂಡಲೇ ಕಮಿಷನರು ಮತ್ತು DGIG ಆ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರು ಠಾಣಾಧಿಕಾರಿಗಳಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ಗಿಂತ ಇಲಾಖೆಯಿಂದನೇ ವಜಾ ಮಾಡಿದ್ರೆ ಒಳ್ಳೇದು. ಏನಕ್ಕೆ ಅಂತಂದ್ರೆ ಇವತ್ತು ಬೆಂಗಳೂರು ನಗರದ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ಹಾಳಾಗ್ತಿದೆ ಅಂತಂದ್ರೆ ಇಂಥ ಬೇಜವಾಬ್ದಾರಿ ಠಾಣಾಧಿಕಾರಿಗಳು, ಇನ್ಸ್ಪೆಕ್ಟರ್ ಕಾರಣ. ಇನ್ಸ್ಪೆಕ್ಟರ್ ಜೊತೆಗೆ ಅಲ್ಲಿನ ACP ಕೂಡ ಸಸ್ಪೆಂಡ್ ಮಾಡಬೇಕಾಗ್ತದೆ. ಒಂದು ದಿಟ್ಟ ಸಂದೇಶ ಕೊಡಬೇಕಾಗುತ್ತೆ. ಪ್ರತಿ ವರ್ಷ ನಾವು ಇಷ್ಟು ಕೋಟಿ ಸೀಸ್ ಮಾಡಿದ್ರಿ, ಅಷ್ಟು ಕೋಟಿ ಮಾಡಿದ್ರಿ, ಸರಿ, ಅಷ್ಟು ಕೋಟಿ ಸೀಸ್ ಮಾಡಿ ನೀವು ಡಿಗ್ ಮಾಡಿ ಬೆಂಗಳೂರು ನಗರದಲ್ಲಿ ಡ್ರಗ್ ಮಾಫಿಯಾಗೆ ಏನು ನೀವು ಕಡಿವಾಣ ಹಾಕ್ತಿಲ್ಲ? ನಿಮಗೂ ಸಹ ತುಂಬ ಚೆನ್ನಾಗಿ ಗೊತ್ತಿದೆ ಇದ್ರ ಹಿಂದೆ ಯಾವ ಮಾಫಿಯಾ ಕೆಲಸ ಮಾಡ್ತಿದೆ, ಯಾವ ಪ್ರಭಾವ ವ್ಯಕ್ತಿಗಳು ಇದ್ರ ಹಿಂದೆ ಇದ್ದಾರೆ, ಯಾವ ಸೋ ಕಾಲ್ಡ್ ಒಬ್ಬ ಶಾಸಕನ ಮಗ ಇವತ್ತು ಬೆಂಗಳೂರು ನಗರದಲ್ಲಿ ಈ ಡ್ರಗ್ ಮಾಫಿಯಾನ ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಿದ್ದಾನೆ ಅಂತ ಪ್ರತಿಯೊಬ್ಬರು ಗೊತ್ತಿದೆ. ಫಸ್ಟ್ ನೀವು ಒಳಗಾಕಿ ಅಂತ ಯಾರು ಅನ್ನುವಂಥದ್ದನ್ನ ಬಹಿರಂಗಪಡಿಸ್ಬೋದಾ? ಆ ಶಾಸಕರ ಮಗ ಯಾರು ಅನ್ನುವಂಥದ್ದು ಬಹಿರಂಗಪಡಿಸ್ಬೋದಾ? ಅಟ್ಲೀಸ್ಟ್ ಒಂದು ಮಾಹಿತಿ, ಅಂದರೆ ಯಾರಿಂದ ಆಗ್ತಿದೆ, ಸರ್ಕಾರದ ಅಧಿಕಾರದಲ್ಲಿರುವಂಥವರಿಂದ ಆಗ್ತಿದೆಯಾ ಅಥವಾ ವಿರೋಧ ಪಕ್ಷದಲ್ಲಿ ಇರುವಂಥ ರಾಜಕಾರಣಿಗಳ ಮಕ್ಕಳಿಂದ ಆಗ್ತಿದೆಯಾ? ಅದನ್ನು ನೀವು ಕ್ಲಿಯರಾಗಿ ಹೇಳ್ಬೋದಾ ಅಂತ. ಮತ್ತೆ ಇನ್ನೊಂದು ನೀವು ಮಾತನಾಡುವಂಥ ಸಂದರ್ಭದಲ್ಲಿ ವಿಷಯ ಹೇಳಿದ್ರಿ, ಶಾಸಕರ ಮಗ ಒಬ್ಬರು ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ನೋವಿನಲ್ಲಿ ಒದ್ದಾಡ್ತಿದ್ದಾರೆ, ಈಗ ರಿಹ್ಯಾಬಲ್ಲಿದ್ದಾರೆ ಅನ್ನೋದು. ಅವ್ರು ಯಾರು ಅಂತ ಹೇಳ್ಬೋದಾ? ನೋಡಿ, ಡ್ರಗ್ ಮಾಫಿಯಾ ಆಗಿರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾ ಆಗಿರ್ಬೋದು, ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನೋದು ಭೇದ ಭಾವ ಇಲ್ಲವೇ ಇಲ್ಲ. ಡ್ರಗ್ ಮಾಫಿಯಾ, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾ ಇದು ದೇಶಕ್ಕೆ ಕಂಟಕ, ದೇಶಕ್ಕೆ ಮಾರಕ. ವಿಶೇಷವಾಗಿ ಡ್ರಗ್ ಮಾಫಿಯಾ ನಮ್ಮಂತರ ಯುವ ಸಮೂಹನ ಹಾಳು ಮಾಡ್ತುವಂಥ ಕೆಲಸ ನಿರಂತರವಾಗಿ ಮಾಡ್ತಿದೆ. ಯಾವುದೇ ರಾಜಕಾರಣಿ ಮಗ ಇರಲಿ, ಅವನು ಯಾವುದೇ ಪಕ್ಷಕ್ಕಾಗಿರಲಿ, ನಿವೃತ್ತ ಕಮಿಷನರ್ ಭಾಸ್ಕರ್ ರಾವ್ ಅವ್ರಿಗೆ
ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ಬೆಂಗಳೂರು ನಗರದ ಏನು ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಅಂತ ಹೇಳ್ತಾರೆ, ಆ ಶಾಸಕನಿಗೊಬ್ಬ ಮಗ ಇದ್ದಾನೆ, ಪಬ್ ಗಲಾಟೆ ಶೂರ ವೀರ ಅವನು, ಅರ್ಥ ಆಯ್ತಲ್ಲ. ಆತನನ್ನ ಎನ್ಕ್ವೈರಿ ಮಾಡಬೇಕಿತ್ತು. ಭಾಸ್ಕರ್ ಅವ್ರನ್ನ ನೀವು ಕೇಳಿದ್ರೆ, ನಿವೃತ್ತ ಕಮಿಷನರ್ನ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆತನ ಸುತ್ತಮುತ್ತ ಇರುವಂಥ ಪಟಾಲಂ ಎಂಥದ್ದು, ಸುತ್ತಮುತ್ತ ರೌಡಿ ಶೀಟರ್ಗಳು, ಜೊತೆಗೊಬ್ರು ಪಿಂಪ್ಗಳನ್ನ, ಇಂಥ ರೌಡಿ ಶೀಟರ್ಗಳನ್ನ ಇಟ್ಕೊಂಡು ರೌಡಿ ಶೀಟರ್ಗಳನ್ನ ಬೆಳೆಸ್ಕೊಂಡು ನೀವೇನೋ ಮಾಡಬೇಡಿ. ನಾನು ಮುಂದಿನ ದಿನಗಳಲ್ಲಿ ವಿತ್ ಸಾಕ್ಷಿ ಸಮೇತ ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಆ ಶಾಸಕನ ಮಗನಿಗೆ ಆತನ ಫೋನ್ ಕಾಲ್, ನೀವು ಫೋನ್ ಡೀಟೇಲ್ಸ್ ಚೆಕ್ ಮಾಡಿದ್ರೆ ಬರೀ ರೌಡಿ ಶೀಟರ್ಗಳ್ದೇನೆ, ಬರೀ ಡ್ರಗ್ ಪೆಡ್ಲರ್ಗಳ್ದೇನೆ ಸವಾಸ ಇರೋದು. ಆದರೆ ಈ ಸರ್ಕಾರ ಆ ಕೆಲಸ ಯಾವುದೇ ಕಾರಣಕ್ಕೂ ಮಾಡೋದಿಕ್ಕಾಗಲ್ಲ. ಏನಕ್ಕೆ ಅಂತ ಅಂದ್ರೆ, ಆತ ಬಹಳ ಪ್ರಭಾವಿ ಇದ್ದಾನೆ. ಆತ ಸುತ್ತಮುತ್ತ ಓಡಾಡ್ತಿರೋ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು. ಆತನ ಟಚ್ ಮಾಡಿದ್ರೆ ಇಲ್ಲಿ ಇವರ ಬಂಡವಾಳ ಬಯಲಾಗ ಹೋಗ್ತದೆ ಅಂತ ಅಂದ್ಬಿಟ್ಟು ಕೆಲವು ಅಧಿಕಾರಿಗಳು, ಕೆಲವು ರಾಜಕಾರಣಿಗಳು ಜಾನ ಕುಡ್ನಂಗಿದ್ದಾರೆ. ದಕ್ಷ ಅಧಿಕಾರಿಗಳು ಅಂತವ್ರು ಬರಬೇಕು ಇವತ್ತು ರಾಜ್ಯದಲ್ಲಿ, ನಿಷ್ಠಾವಂತ ಅಧಿಕಾರಿಗಳು ಬರಬೇಕು. ಆ ಅಧಿಕಾರಿಗಳು ಬಂದಾಗ ಮಾತ್ರ ಅವರ ಮುಂದೆ ಇಂಥ ಯಾರಿದ್ದಾರೆ ಅಂತ ಕೊಡ್ಬೋದು. ಇವತ್ತು ನೀವು ಕೇಳಿದ್ರಿ, ಯಾವುದೋ ಒಬ್ಬ ಶಾಸಕನ ಮಗ, ನೀವು ಹೇಳ್ತಿದ್ರಿ ಪದೇ ಪದೇ ಯಾರು ಒದ್ದಾಡ್ತಿದ್ದಾರೆ ಅಂತ. ಅರವಿಂದ್ ಕೇವಲ ಒಬ್ಬ ಶಾಸಕನ ಮಗ ಮಾತ್ರ ಅಲ್ಲ, ಶಾಸಕನ ಮಕ್ಕಳು ಶಾಸಕರ ಹಣ ಬಲ, ತೋಳ್ಬಲ, ಅವರ ರಾಜಕೀಯದ ಬಲದಿಂದ ಅವ್ರ ಮಕ್ಕಳನ್ನ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಬಡವ್ರ ಮಕ್ಕಳು, ಬಡ ಮಾಧ್ಯಮದ ಮಕ್ಕಳು, ರೈತರ ಮಕ್ಕಳು ಇವತ್ತು ಡ್ರಗ್ ಚಟಕ್ಕೆ ಬಲಿಯಾಗ್ತಿದಾರಲ್ಲ, ಅವ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ? ಇವತ್ತು ಕೇವಲ ಒಬ್ಬ ಶಾಸಕನ ಮಗ ಮಾತ್ರ ಅಲ್ಲ, ತಾವ್ಗೆ ನಾನು ಇನ್ನೊಂದ್ಸತಿ ಜ್ಞಾಪಿಸ್ತೀನಿ, ಸದನದಲ್ಲಿ ಒಬ್ಬ ಶಾಸಕ ಕಣ್ಣೀರಾಗ್ತಾನೆ, ನನ್ನ ಮಗ ಡ್ರಗ್ ಅಡಿಕ್ಟ್ ಆಗಿದ್ದಾನೆ, ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಡ್ರಗ್ಸ್ ಮಾರಾಟ ಆಗ್ತಿದೆ, ಇವತ್ತು ಇದಕ್ಕೆ ಕಡಿವಾಣ ಹಾಕಿ ನನ್ನ ಮಗನ್ನ ಉಳಿಸ್ಕೊಡಿ ಅಂತ ಅಂದ್ಬಿಟ್ಟು ಒಬ್ಬ ಶಾಸಕ ಸದನದಲ್ಲಿ ಹೇಳ್ತಾನೆ. ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಕಳ್ಸ್ಕೊಡ್ತೀನಿ. ಅಂದರೆ ಯಾರು ಡ್ರಗ್ ಮಾಫಿಯಾದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರು ಟಾರ್ಗೆಟ್ ಮಾಡುವಂಥದ್ದು ಮೊದಲನೇ ಹಂತದಲ್ಲಿ ಶಾಸಕರು ಮಕ್ಕಳು, ಸಂಸದರು ಮಕ್ಕಳು ಮತ್ತು ಅಧಿಕಾರಿಗಳ ಮಕ್ಕಳು. ಏನಕ್ಕೆ ಅಂತ ಅಂದರೆ ಆ ಪೆಡ್ಲರ್ಗಳು ಸೇಫ್ ಆಗಿರ್ತಾರೆ. ಅವ್ರ ಮಕ್ಕಳು ಬಲಿಪಶು ಆದರೆ ಅವ್ರ ಮಕ್ಕಳು ಇದ್ದಾರೆ ಅಂತಂದರೆ ಸಾಮಾನ್ಯವಾಗಿ ಅವ್ರು ಮಾಡೋದು ಅವ್ರ ಮಕ್ಕಳುಗಳು ರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರ ಏನು ಇವತ್ತು ಉಡ್ತಾ ಪಂಜಾಬ್ ಅಂತ ಇತ್ತು, ಇವತ್ತು ಬೆಂಗಳೂರು ನಗರ ಉಡ್ತಾ ಬೆಂಗಳೂರು ಅಂತ ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ನಗರದ ಹೆಸರನ್ನು ಹಾಳು ಮಾಡೋ ಕೆಲಸ ಆಗ್ತಿದೆ. ಇವತ್ತು ನಾವು ಎಲ್ಲರೂ ಒಂದಾಗಿ, ಕೇವಲ ತೇಜಸ್ ಮಾತ್ರ ಅಲ್ಲ, ಕೇವಲ ಯಾವುದೋ ಸಂಘ ಸಂಸ್ಥೆ ಮಾತ್ರ ಅಲ್ಲ, ಇವತ್ತು ಎಲ್ಲ ಯುವಕರು ಒಂದಾಗಿ ರಾಜ್ಯದಲ್ಲಿ ಆಗ್ತಿರುವಂಥ ಡ್ರಗ್ ಮಾಫಿಯಾದ ಬಗ್ಗೆ ನಾವು ಗಟ್ಟಿಯಾಗಿ ಧ್ವನಿ ಎತ್ತಬೇಕಾಗಿದೆ. ಡ್ರಗ್ ಮಾಫಿಯಾನ ತೊಳಗುವಂಥ ಕೆಲಸ ಮಾಡಬೇಕಾಗಿದೆ. ಇದನ್ನು ನಾವೆಲ್ಲರೂ ಪರಿಶ್ರಮ ಪಟ್ಟರೆ ಮಾತ್ರ ಡ್ರಗ್ನ ಬೇರೆ ಸಮೇತ ಕಿತ್ತಾಕ್ಬೋದು. ಮಾನ್ಯ ಆಯುಕ್ತರು ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಪೊಲೀಸ್ ಠಾಣದಲ್ಲೂ ಸಹ ಒಂದು ಡ್ರಗ್ ಸ್ಕ್ವಾಡ್ ರೆಡಿ ಮಾಡಿ. ಆ ಅಧಿಕಾರಿಗಳಿಗೆ ಡ್ರಗ್ ಹಿಡಿಯೋದು ಮಾತ್ರ ಅಲ್ಲ, ನೀವು ಮಾಡ್ತಿರೋದು ಯಾರೋ ಗಾಂಜಾ ಸೇರ್ತಾರೆ, ಗಾಂಜಾ ಕನ್ಸ್ಯೂಮರ್ನ ಕರ್ಕೊಂಬರ್ತೀರಿ, ಇಷ್ಟು ಮಾಡಿದ್ರಿ ಅಂತಾರೆ. ಡ್ರಗ್ ಕೋಟ್ಯಾಂತರ ರೂಪಾಯಿ ಡ್ರಗ್ ಫ್ಯಾಕ್ಟ್ರಿನೇ ಇವತ್ತು ಬೆಂಗಳೂರಲ್ಲಿ ಇದೆ ಅಂತಂದ್ರೆ ಕಂಪ್ಲೀಟ್ ಫೇಲ್ಯೂರ್ ಆಫ್ ಹೋಮ್ ಡಿಪಾರ್ಟ್ಮೆಂಟ್ ಅಂಡ್ ಇಂಟೆಲಿಜೆನ್ಸ್. ಈ ಕೂಡಲೇ ಆ ಠಾಣಾ ವ್ಯಾಪ್ತಿಲಿರುವಂಥ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು, ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಅವರ ಮಾತುಗಳು. ಅಂದರೆ ಬೆಂಗಳೂರು ಡ್ರಗ್ ಮಾಫಿಯಾದ ಕೇಂದ್ರ ಬಿಂದು ಆಗ್ತಾ ಇದೆ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳನ್ನ ಹಾಗೆ ನೈಜ ಘಟನೆಗಳನ್ನ ಅವರು ಉದಾಹರಣೆಗಳ ಮುಖಾಂತರವಾಗಿ ಹೇಳಿರುವಂಥದ್ದು. ಸದ್ಯ ಇನ್ನಾದರೂ ಕೂಡ ಈ ಒಂದು ಡ್ರಗ್ ಮಾಫಿಯಾ ವಿರುದ್ಧ, ಜೊತೆಗೆ ಈ ಡ್ರಗ್ ಮಾಫಿಯಾನ ಪೆಡ್ಲಿಂಗನ್ನು ಕಡಿವಾಣ ಹಾಕೋದ್ರಲ್ಲಿ ಪೊಲೀಸ್ ಇಲಾಖೆ ಹಾಗೂ ಗೃಹ ಇಲಾಖೆ ಕಾರ್ಯನಿರ್ವಹಿಸುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.